सहनां भवतो सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्रशाङ्करभाष्ये द्वितीयाध्याये चतुर्थे पादे एकेनैव सूत्रेण उपनिबद्धेऽस्मिन् चतुर्थे प्राणश्रैष्ठ्याधिकरणे तदुपनिबद्धम् एकमात्रं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः अष्टमं सूत्रम्। सर्वाग्रे शङ्कर भगवत्पूज्यपादानां सुप्रभातश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् अष्टमं सूत्रं तद्भाष्यभागं च यथाचार्यानुग्रहं विचारयामः। सर्वप्राथम्येन श्री श्री शङ्कर भगवत्पूज्यपादानां सुप्रभातश्लोकमेकं द्विवारं पठामः। चारुस्वरेण नियमेन च पञ्चमेन पूजन्ति दिक्षु यदिहाद्यभृशं पिकाश्च मन्ये त्वदीययशसस्तिलगानमेतत् हे संयमीन्द्र गुरुशङ्कर सुप्रभातम्। ॐ चारुस्वरेण नियमेन च पञ्चमेन पूजन्ति दिक्षु यदिहाद्यभृशं पिकाश्च मन्ये त्वदीययशसस्तिलगानमेतत् हे संयमीन्द्र गुरुशङ्कर सुप्रभातम्। हे संयमीन्द्र गुरुशङ्कर सुप्रभातम्। अथ श्रीमच्छङ्कर भगवतः कृतौ शारीरकमीमांसा भाष्ये द्वितीये अविरोधाध्याये चतुर्थे पादे चतुर्थम् एकसूत्रात्मकं प्राणश्रेष्ठ्याधिकरणम्। ॐ श्रेष्ठश्च ॐ श्रेष्ठश्च ಎರಡನೇ ಅಧ್ಯಾಯ ಅವಿರೋಧಾಧ್ಯಾಯ ನಾಲ್ಕನೆಯ ಪಾದ ಅದರಲ್ಲಿ ಕೇವಲ ಒಂದೇ ಒಂದು ಸೂತ್ರದಿಂದ ಉಪನಿಬದ್ಧವಾಗಿರತಕ್ಕಂತಹ ಅಧಿಕರಣ ಪ್ರಾಣ ಶೈಷ್ಠ್ಯಾಧಿಕರಣ ಎಲ್ಲವೂ ಕೂಡ ಯಾತಕ್ಕೆ ಬಂದಿದೆ ನೋಡಿ. ಈ ಒಂದು ಪಾದದ
ಮೊಟ್ಟ ಮೊದಲಿನಿಂದಲೂ ಕೂಡ ಮತ್ತು ಹಿಂದಿನ ಪಾದದಲ್ಲಿಯೂ ಕೂಡ ಏನನ್ನು ವಿಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೃಷ್ಟಿ ಶ್ರುತಿಯನ್ನ ವಿಚಾರ ಮಾಡ್ತಾ ಇದ್ದಾರೆ. ಸೃಷ್ಟಿ ಶ್ರುತಿ ಸೃಷ್ಟಿಯಾದ ನಂತರ ಏನೇನಾಯ್ತು ಅಂತಕ್ಕಂಥದ್ದು ಎಲ್ಲರೂ ಗೊತ್ತೇ ಇರತಕ್ಕಂಥದ್ದು, ನಮ್ಮ ಕಣ್ಣಿಗೆ ಗೋಚರವಾಗ್ತಕ್ಕಂಥದ್ದು. ಆದರೆ ಇಲ್ಲಿ ಎಲ್ಲಿ ಜಿಜ್ಞಾಸೆ ಬರತಕ್ಕಂಥದ್ದು ಸೃಷ್ಟಿ ಪೂರ್ವ ಸ್ಥಿತಿ. ಸೃಷ್ಟಿ ಪೂರ್ವದಲ್ಲಿ ಏನಿತ್ತು, ಏನಿರಲಿಲ್ಲ, ಇವೆಲ್ಲ ವಿಚಾರ ಮಾಡಬೇಕು. ಇದನ್ನು ವಿಚಾರ ಮಾಡಬೇಕಾದ್ರೆ ಏನು ಪ್ರಮಾಣ ಏನು ನಮಗೆ ಅಂದ್ರೆ, ಸೃಷ್ಟಿ ಪೂರ್ವದಲ್ಲಿ ಹೀಗಿತ್ತು ಎಂದು ಹೇಳುವುದಕ್ಕೆ ಯಾವೊಬ್ಬನೂ ಇರುವುದಿಲ್ಲ, ಯಾವೊಂದು ಪ್ರಮಾಣವೂ ಇರಲಿಲ್ಲ. ಹೌದಾನೆ? ಸೃಷ್ಟಿಯ ಪೂರ್ವ ಅದು, ಸೃಷ್ಟಿ ಆಗಿರಲಿಲ್ಲ. ಆದ್ದರಿಂದ ಈ ಸೃಷ್ಟಿಯ ಪೂರ್ವ ಸ್ಥಿತಿಯನ್ನು ವಿಚಾರ ಮಾಡುವಾಗ ನಾವು ಯಾವುದನ್ನು ಆಧಾರವಾಗಿಟ್ಕೊಳ್ಬೇಕು ಅಂತಂದ್ರೆ, ಈ ಸೃಷ್ಟಿಯ ಪೂರ್ವ ಸ್ಥಿತಿಯಲ್ಲಿ ಯಾವ ಒಂದು ತತ್ವ ಇತ್ತೋ ಅವೆಲ್ಲ ಏನು ಆಸ್ತಿಕರು ಅಂದ್ರೇನು, ಅಸ್ತಿತ್ವವಾದಿಗಳು, ಅಸ್ತಿವಾದಿಗಳು. ಸೃಷ್ಟಿಯ ಪೂರ್ವದಲ್ಲಿಯೂ ಕೂಡ ಕಾರಣ ತತ್ವ ಅಂತಕ್ಕಂಥದ್ದು ಇದ್ದೇ ಇತ್ತು ಎಂಬುದಾಗಿ ನಂಬತಕ್ಕಂಥವ್ರು ನಾವು. ಗೊತ್ತಾನೆ? ನಂಬತಕ್ಕಂಥವ್ರು ಅಂದ್ರೆ ಅದ್ರಲ್ಲೇನು ದೋಷ ಇಲ್ಲ. ಯಾಕೆ ಅಂದ್ರೆ ಯಾರು ಪ್ರತ್ಯಕ್ಷವಾಗಿ ಕಂಡಿಲ್ಲ, ಹೇಳಿಲ್ಲ, ಹೇಳೋರಿಲ್ಲ, ಪ್ರಮಾಣ ಅಂತೂ ಮೊದಲೇ ಇಲ್ಲ. ಯಾಕೆ? ಏನು ಇರಲೇ ಇರ್ಲಿಲ್ವಲ್ಲ. ಆದ್ದರಿಂದ ಏನು, ಯಾರೋ ಏನೋ ಹೇಳ್ತಾರೆ, ಅದನ್ನು ನಾವು ನಂಬ್ಕೊಳ್ತಾ ಇದ್ದೀವಿ ಅಷ್ಟೇ. ಹೀಗಾಗಿ ಏನಾಗಿದೆ, ಇದು ಈ ಸೃಷ್ಟಿ ಪೂರ್ವದಲ್ಲಿ ಯಾರು ಇದ್ದರು ಅಥವಾ ಇತ್ತು ಅಂತ ಅಸ್ತಿವಾದಿಗಳು, ನಾವು ಆಸ್ತಿಕರು ಅಂತ ನಾವು ಹೇಳ್ತೀವಿ. ಇದೆ, ಆ ತತ್ವವೇ ಹೇಳ್ತಾ ಇದೆ ಈ ತರಹ. ಓಹೋ, ಅಲ್ಲಿಗೆ ಏನಾಯ್ತು? ಆ ತತ್ವವೇ ಹೇಳ್ತು ಅಂತಂದ್ಮೇಲೆ ಅದು ನಮಗೆ ಪರಮ ಪ್ರಮಾಣವೇ ಹೌದು. ಏನು ಆ ತತ್ವ ಹೇಳಿದ್ದಾದ್ರೂ ಏನು, ಯಾವುದದು ಅಂತಂದ್ರೆ ಅದೇ ಯಾವುದದು ವೇದಗಳು, ಬಂದಿರತಕ್ಕಂತಹ ಅಲ್ಲಿ ಏನ್ ಹೇಳ್ತಾ ಇದೆ ಅದ್ರ ಪ್ರಮಾಣ, ಪ್ರಮಾಣ ಅಷ್ಟೇ. ಇನ್ನು ಸೃಷ್ಟಿಯ ಪೂರ್ವದಲ್ಲಿ ಇತ್ತು ಅಂತ ನಾವೆಲ್ಲ ಆಸ್ತಿಕರು, ಅಸ್ತಿವಾದಿಗಳು ಅಲ್ಲಿ ಹೋಗ್ತಾನೆ. ಈ ಅಸ್ತಿವಾದಿಗಳಲ್ಲಿ ಅದಕ್ಕೂ ಬೇಕಾದಷ್ಟರ ಇದ್ದಾರೆ. ಇತ್ತು ಅಂತ ಹೇಳ್ತಿರಲ್ಲಪ್ಪ, ಏನಿತ್ತು? ಒಂದು ಹೆಸರು ಹೇಳಿ. ಹೆಸರು ಹೇಳ್ತೀವಿ. ನಾಮರೂಪಾತ್ಮಕವಾದ ಪ್ರಪಂಚವೇ ಇಲ್ಲ, ನಾಮರೂಪಗಳೇ ಇರಲಿಲ್ಲ ಅಂದ್ರೆ ಹೆಸರು ಹೇಳಬೇಕು. ಆದ್ರೂ ಕೂಡ ವ್ಯವಹಾರಕ್ಕೆ ಒಂದು ಹೆಸರು ಬೇಕಲ್ಲ ಅಂತಂದ್ರೆ, ಅದಕ್ಕೆ ಒಬ್ರು ಹೇಳಿದ್ರು ಬ್ರಹ್ಮ ಅಂದ್ರು, ಒಬ್ರು ಪ್ರಧಾನ ಅಂದ್ರು, ಒಬ್ರು ಇನ್ನೊಂದು ಅಂದ್ರು, ಒಬ್ರು ಅಭಾವ ಅಂದ್ರು, ಒಬ್ರು ಶೂನ್ಯ ಅಂದ್ರು. ಹೀಗೆ ಎಲ್ಲ ವಾದಗಳು ಸಿಗ್ತಾರೆ. ಈಗ ಅವೆಲ್ಲ ಬಿಟ್ಟು ಹಾಕಿ ನಾವ್ಯಾರು? ನಾವು ಬ್ರಹ್ಮವಾದಿಗಳು ಹೋಗ್ತಾರೆ. ಹಾಗಂತ ಬ್ರಹ್ಮ ಅಂತಕ್ಕಂಥ ತತ್ವ ಇತ್ತು, ಅಲ್ಲಿಂದ ಬಂದದ್ದು ನಮಗೆ ಪರಮ ಪ್ರಮಾಣ. ಯಾಕೆಂದ್ರೆ ಸೃಷ್ಟಿ ಪೂರ್ವದಲ್ಲಿ ಇದ್ದಂತಹ ಒಂದು ತತ್ವ ಯಾವುದು ಅದೇ, ಅದೇನ್ ಹೇಳ್ತಾ ಇದೆಯೋ ಅದು ಪ್ರಮಾಣ ಅಷ್ಟೆ. ಇದು ಕೂಡ ಸೃಷ್ಟಿ ಪೂರ್ವದಲ್ಲಿ ಏನು ವೇದಗಳು ಏನು ಕೈಗೆ ಇಟ್ಕೊಂಡು ಬರದ್ರ? ಏನಿಲ್ಲ, ಏನಿಲ್ಲ. ಅದೇನು ಸಂಕಲ್ಪ ಪೂರ್ವಕವಾಗಿ ಏನು ಮಾಡಿದ್ದು ಅಲ್ಲ, ತಾನೇ ತಾನಾಗಿ ಒದಗಿ ಬಂದಿರತಕ್ಕಂಥ ಒಂದು ಶಬ್ದಾತ್ಮಕವಾದ ಒಂದು ರಚನೆ ಆಯ್ತು. ಎಲ್ಲ ಸೃಷ್ಟಿಯಾದ ಮೇಲೆ ಬಂದಿತ್ತು. ಹೀಗಾಗಿ ಈಗ ಇಲ್ಲಿ ಪ್ರಕೃತ ನಾವು ಈ ಪ್ರಾಣಶ್ಚ ಇಚ್ಛಾಧಿಕರಣ ಮತ್ತು ಇದರ ಹಿಂದಿನ ಅಧಿಕರಣ ಮತ್ತು ಹಿಂದಿನ ಪಾದ ಇದರೆಲ್ಲದರಲ್ಲೂ ಕೂಡ ಏನ್ ವಿಚಾರ ಮಾಡ್ತಾ ಇದ್ದಾರೆ? ಸೃಷ್ಟಿ ಶ್ರುತಿಯನ್ನು ಕುರಿತು ವಿಚಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಸೃಷ್ಟಿ ಶ್ರುತಿಯನ್ನು ಏನು ಅರ್ಥ ಮಾಡಿದ್ದಾರೆ ಹಾಗೆ ತಿಳ್ಕೊಳ್ಬೇಕು. ಸೃಷ್ಟಿ ಪೂರ್ವ ಸ್ಥಿತಿ ಮುಖ್ಯವಾಗಿ ನಾವು ವಿಚಾರ ಮಾಡಬೇಕಾದದ್ದು. ಇಲ್ಲಿ ಸೃಷ್ಟಿ ಪೂರ್ವ ಸ್ಥಿತಿಯನ್ನು ವಿಚಾರ ಮಾಡ್ತಾ ಇದ್ದಾರೆ. ಸೃಷ್ಟಿ ಪೂರ್ವ ಸ್ಥಿತಿಯಲ್ಲಿ ಏನಿತ್ತು ಅಂತನ್ನೋದು, ಅದಕ್ಕೋಸ್ಕರವಾಗಿ ಋಗ್ವೇದ ಮಂತ್ರವನ್ನ ಉದ್ಧಾರ ಮಾಡಿ
ಶಂಕರ ಭಗವತ್ಪಾದರು ಇದರ ಆಧಾರದ ಮೇಲೆ ಏನು ತಮ್ಮ ಆ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ. ಇದರ ಆಧಾರದ ಮೇಲೆ ಕಟ್ಟಡವನ್ನು ಕಟ್ಟಬೇಕಾದ್ರೆ ಅದು ನೇರವಾದ ಆಧಾರ ಏನಲ್ಲ. ಇದಕ್ಕೆ ಆ ಒಂದು ಹತ್ತಿರವಾದ ಆಧಾರ ಯಾವುದು? ಸೂತ್ರಗಳು ಯಾವುದು? ವೇದಾಂತ ವಾಕ್ಯಗಳು. ವೇದಾಂತ ವಾಕ್ಯಗಳು ಯಾವುದು? ವೇದವಾಕ್ಯಗಳು ಯಾವುದು? ಅದೇ ಪರಬ್ರಹ್ಮ. ಹೀಗೆ ಕೊಂಡಿದ್ದಾನೆ. ಹೀಗೆ ಏನಾಯ್ತು? ಈ ಸೂತ್ರಗಳನ್ನು ಆಧಾರವನ್ನಾಗಿಟ್ಕೊಂಡು ಶಂಕರ ಭಗವತ್ಪಾದರು ಸೂತ್ರ ಏನಾಗಿದೆ? ಇದು ಪ್ರಮಾಣ. ಅದಕ್ಕೆ ಹೀಗೆ ಇಲ್ಲಿ ಏನ ಆಯ್ತು. ಇಷ್ಟೆಲ್ಲ ಯಾತಕ್ಕೆ ತೊಡಕೇನು ಅಂತಂದ್ರೆ ಇದಕ್ಕೆ ಬೇಕಾದಷ್ಟು ಬೇರೆ ಬೇರೆ ಅರ್ಥ ಮಾಡಿ ಕಲ್ಪನೆ ಮಾಡ್ಕೊಬಿಟ್ಟಿದ್ದಾರೆ. ಯಾವುದಕ್ಕೆ? ಈ ವೇದ ಮಂತ್ರಗಳಿಗೂ ಮಾಡಿದ್ದಾರೆ. ಮತ್ತೆ ಅದ್ರ ನಂತರ ಅದನ್ನೊಂದು ಆಧಾರ ಇಟ್ಕೊಂಡು ಬಂದ ಗ್ರಂಥಗಳು, ಸೂತ್ರ ಗ್ರಂಥಗಳು ಮತ್ತೆ ಭಾಷ್ಯ ಗ್ರಂಥಗಳು, ಇದರಲ್ಲೂ ಕೂಡ ಮಾಡಿದ್ದಾರೆ. ಪ್ರಕೃತ ಏನಾಗಿದೆ? ಈ ಶಂಕರ ಭಗವತ್ಪಾದರು ಕೂಡ ತಮ್ಮ ಈ ಅಧಿಕರಣದಲ್ಲಿ ಬಂದಿರತಕ್ಕಂಥ ಹಿಂದೆ ಎಲ್ಲ ಅಧಿಕರಣ ಬಂದಿದೆಯಲ್ಲ, ಬೇಕಾದ ಸೂತ್ರಗಳು, ಅಲ್ಲೆಲ್ಲ ಕಡೆಯಲ್ಲಿಯೂ ಕೂಡ ಈ ಒಂದು ವಿಚಾರ ಮಾಡುವಾಗ ಅವೇನ್ ಮಾಡಿದ್ದಾರೆ? ಈ ಒಂದು ವೇದವನ್ನೇ ಪರಮ ಪ್ರಮಾಣವನ್ನಾಗಿ ಇಟ್ಕೊಂಡಿದ್ದಾರೆ. ಇಟ್ಕೊಳ್ಳೇಬೇಕು, ಬೇರೆ ಏನೇನು ಇರಲೇ ಇರಲಿಲ್ಲ. ಹಾಗಾಗಿ ಈ ಪರಮ ಪ್ರಮಾಣವನ್ನಾಗಿ ಇಟ್ಕೊಂಡು ತಮ್ಮ ಭಾಷ್ಯವನ್ನು ರಚನೆ ಮಾಡುದು. ಯಾವುದು? ಸೂತ್ರ ಭಾಷ್ಯ. ಅದು ಸೂತ್ರ ಭಾಷ್ಯ ಅಂತ ಇಟ್ಕೊಳ್ಳೋಣ. ಆ ಸೂತ್ರ ಭಾಷೆ ಯಾಕೆ ನಾವು ಇಟ್ಕೋಬೇಕಾದದ್ದು? ಅದು ನ್ಯಾಯ ಪ್ರಸ್ಥಾನವಾದದ್ದು, ವಿಚಾರ ಮಾಡುವುದಕ್ಕೆ ಶ್ರೇಷ್ಠವಾದ ಜಾಗ. ಅಲ್ಲಿ ಮೊಟ್ಟ ಮೊದಲು ಏನ್ ಹೇಳಿದ್ರು? ಓಹೋ, ಏನು ಇವೆಲ್ಲ ಸೃಷ್ಟಿ ಆಗಿದೆಯೇ ಇಲ್ಲವೇ ಅಂತಕ್ಕಂಥ ಮಾಡ್ಕೊಳ್ಬೇಕು ಅಂತಕ್ಕಂಥಾದ್ರೆ ಈ ಸೃಷ್ಟಿ ಎಲ್ಲವೂ ಕೂಡ ಕೇವಲ ಈ ಕಾರಣ ತತ್ವ ಎಂಬತಕ್ಕಂಥದ್ದು ಒಂದು ಇತ್ತು. ಮ್ಯೂಟ್ ಆಗಿದೆ ಗುರುಗಳೇ. ಮ್ಯೂಟ್ ಆಗಿದೆ, ಸರಿಯಾಗಿ ಕೇಳಿಸ್ತಾ ಇಲ್ಲ. ಇವಾಗ ಕೇಳಿಸ್ತಾ ಇದೆಯಾ? ಹಲೋ, ಕೇಳಿಸ್ತಾ ಇದೆ. ಇವಾಗ ಕೇಳ್ತಾ ಇದೆಯಾ? ಇದು ಇದೆಲ್ಲ ಈ ಬಟನ್ ಪದೇಲಿ ಬಂದ್ಬಿಟ್ಟಿದೆ. ಸರಿ, ವಾಯ್ಸ್ ಕಟ್ ಆಗ್ತಾ ಇದೆ. ಹೌದಾ? ಇದರಲ್ಲಿ ಈಗ ಈ ಕಷ್ಟ ಏನಾಗ್ಬಿಡ್ತಾ ಇದೆ, ಇದು ಎಲ್ಲ ಹೊಟ್ಟೋಗ್ಬಿಡುತ್ತೆ. ಇದಕ್ಕೆ ಬರೋಣ, ಪ್ರಕೃತ ವಿಚಾರ. ಇಲ್ಲಿ ಏನ್ ಮಾಡಿದ್ದಾರೆ? ಈ ಶಂಕರ ಭಗವತ್ಪಾದರು ಈ ಒಂದು ಋಗ್ವೇದ ಮಂತ್ರವನ್ನ ತಗೊಂಡಿದ್ದಾರೆ. ಯಾವುದದು? ಆನೀದವಾತಂ ಸ್ವಧಯಾತದೇಕಂ ಅಂತ ಪೂರ್ತಿ ಮಂತ್ರ ಇದೆ. ಅದನ್ನ ನಮಗೆ ನೋಡೋಣ, ಇಷ್ಟು ಮಾತ್ರ ನೋಡೋಣ. ಈಗ ಆನೀದವಾತಂ ಸ್ವಧಯಾತದೇಕಂ ಎಂಬತಕ್ಕಂಥದ್ದು, ಅದನ್ನ ಆಧಾರವಾಗಿ ಇಟ್ಟುಕೊಂಡು ಶಂಕರ ಭಗವತ್ಪಾದರು ಭಾಷ್ಯವನ್ನು ಬರೆದರು. ಅದರಲ್ಲೂ ಕೂಡ ಅಧ್ಯಾಸ ಭಾಷ್ಯ. ಹೀಗಾಗಿ ಇವೆಲ್ಲವೂ ಕೂಡ ಏನಾಗಿದೆ ಅಂತಂದ್ರೆ ಕೇವಲ ಆಧ್ಯಾಸಿಕ ಅಂತ ಹೇಳಿ, ಈ ಅಧ್ಯಾಸ ಪೂರ್ವಕವಾಗಿ ಅಂತ ಹೇಳಿ ಅದನ್ನ ಮೊಟ್ಟ ಮೊದಲು ಏನ್ ಹೇಳ್ತಾರೆ ಅಂದ್ರೆ ಯುಷ್ಮದ ಸತ್ಪತ್ತಿ ಗೋಚರಯೋಹೋ ಅಂತ ಹೇಳಿ ಅಲ್ಲಿ ಒಂದು ಪದ ಬಳಸಿದ್ದಾರೆ. ಏನು? ಮಿಥ್ಯಾ ಜ್ಞಾನ ನಿಮಿತ್ತ ಅಂತ ಒಂದು ಕಡೆ ಬಳಸಿದ್ದಾರೆ, ಮಿಥ್ಯಾ ಅಂತಕ್ಕಂಥ ಪದ. ಈ ಮಿಥ್ಯಾ ಅಂತಕ್ಕಂಥ ಪದನ
ಮತ್ತೊಂದು ಕಡೆಯಲ್ಲಿಯೂ ಬಳಸಿದ್ದ ಎಲ್ಲಿ ಅಲ್ಲೇ ಯುಷ್ಮದ ತತ್ಪ್ರತ್ಯಯ ಗೋಚರಯೋ ಅಂತ ಉದ್ದ ವಾಕ್ಯ ಇದೆಯಲ್ಲ, ಅದೇ ವಾಕ್ಯದಲ್ಲಿ ಎರಡು ಕಡೆ ಮಿಥ್ಯಾ ಮಿಥ್ಯಾ ಅಂತಕ್ಕಂಥ ಶಬ್ದವನ್ನು ಬಳಸಿದ್ದಾರೆ. ಇಲ್ಲಿ ವಿಷಯಿನ ತದ್ಧರ್ಮಾಣಾಂಚ ವಿಷಯೇ ಅಧ್ಯಾಸೋ ಮಿಥ್ಯಾ ಇತಿ ಭವಿತುಂ ಯುಕ್ತಂ, ಒಂದು ಕಡೆ ಮಿಥ್ಯಾ. ಮತ್ತೆ ತಥಾಪಿ ಅನ್ಯೋನ್ಯಸ್ಮಿನ್ ಅನ್ಯೋನ್ಯಾತ್ಮಕತಾಂ ಅನ್ಯೋನ್ಯ ಧರ್ಮಾಂಶ ಇತರೇತರಾದಿವೇತೇನ ಅತ್ಯಂತ ವಿವಿಕ್ತಯೋ ಧರ್ಮ ಸಮೇನೋ ಅಂದ್ಬಿಟ್ಟು ತಿರ್ಗಾ ಮಿಥ್ಯಾ ಜ್ಞಾನ ಅಂದ್ಬಿಟ್ಟು ಎರಡು ಕಡೆ ಮಿಥ್ಯಾ ಎಂಬತಕ್ಕಂತಹ ವಾಕ್ಯ ಶಬ್ದವನ್ನು ಬಳಸಿದ್ದಾರೆ. ಎರಡು ಕಡೆ ಮಿಥ್ಯಾ ಅಂತ ಶಬ್ದ ಬಳಸಿದ್ದಾರಲ್ಲ, ಎರಡು ಕಡೆನೂ ಕೂಡ ಒಂದೇ ಅರ್ಥದಲ್ಲಿ ಬಳಸಿದ್ದಾರ, ಏನಾದ್ರೂ ಬೇರೆ ಬೇರೆ ಅರ್ಥದಲ್ಲಿ ಬಳಸಿದ್ದಾರ ಅಂತಂದ್ರೆ ಈ ಪ್ರಶ್ನೆ ಯಾತಕ್ಕೆ ಬಂತು? ಏನಾದರೂ ಕೂಡ ಮಿಥ್ಯಾ ಎಂಬತಕ್ಕಂತಹ ಶಬ್ದಕ್ಕೆ ಒಂದಕ್ಕಿಂತ ಜಾಸ್ತಿ ಅರ್ಥ ಇದ್ದಿದ್ದರೆ ಆಗ ಏನಾಗ್ತಾ ಇತ್ತು, ಓ ಇಲ್ಲಿ ಯಾವ ಅರ್ಥದಲ್ಲಿ ಬಳಸಿದ್ದಾರೆ ಕಣ್ರಿ ನೋಡೋಣ ಅಂತ ಅಷ್ಟೇ ಉದ್ಭವ ಆಗ್ತಾ ಇತ್ತು. ಒಂದಕ್ಕಿಂತ ಜಾಸ್ತಿ ಅರ್ಥ ಇದೆಯೇ ಅಂದ್ರೆ ಇದೆ. ಯಾವುದಕ್ಕೆ? ಮಿಥ್ಯಾ ಶಬ್ದಕ್ಕೆ. ಏನು ಅಂತಂದ್ರೆ ಮಿಥ್ಯಾ ಶಬ್ದೋ ವ್ಯರ್ಥ. ವ್ಯರ್ಥ ವ್ಯರ್ಥ ಅಂತಂದ್ರೇನು? ದ್ವೌ ಅರ್ಥೌ ಯಸ್ಯ ಸಹ ವ್ಯರ್ಥ. ದ್ವೌ ಅರ್ಥೌ ಯಸ್ಯ ಸಹ, ಯಾವುದಕ್ಕೆ ಎರಡು ಅರ್ಥ ಇದೆಯೋ ಅದಕ್ಕೆ ವ್ಯರ್ಥ ವ್ಯರ್ಥ ಅಂತ ಹೆಸರಾಯ್ತು. ಹೀಗೆ ಎರಡು ಅರ್ಥ ಇದೆ. ಏನದು ಎರಡು ಅರ್ಥ ಇದೆ ಮಿಥ್ಯಾ ಅಂತಂದ್ರೆ? ಒಂದು ಅಪನ್ಹ ವಚನ, ಒಂದು ಅಪನ್ಹ ವಚನ, ಇನ್ನೊಂದು ಅನಿರ್ವಚನೀಯತಾ ವಚನಶ್ಚ. ಒಂದು ಅಪನ್ಹ ವಚನತ, ಒಂದು ಅನಿರ್ವಚನೀಯತ, ಎರಡು ಅರ್ಥ ಇದೆ ಅಪನ್ಹವ ಅಪ. ಇಲ್ಲಿ ಮೊಟ್ಟ ಮೊದಲು ವಿಷಯ ಅಧ್ಯಾಸವು ಮಿಥ್ಯೇತಿ ಭವಿತುಂಯುಕ್ತ ಅಂತ ಮೊಟ್ಟ ಮೊದಲು ಮಿಥ್ಯಾ ಬರ್ತಿದ್ದಾರಲ್ಲ, ಅಲ್ಲಿ ಅಪನ್ಹವ ಶಬ್ದ, ಅಪನ್ಹವ ಅರ್ಥ ಅಂದ್ರೆ ಏನು? ಅಪನ್ಹವ ಅಂತಂದ್ರೆ ಏನು? ಅದು ಇಲ್ಲದೆ ಇರತಕ್ಕಂಥದ್ದು, ಪೂರ್ತಿಯಾಗಿ ಅದು ಇಲ್ಲದೆ ಇರತಕ್ಕಂಥದ್ದು ಅಂತಂತ ಸಾಮಾನ್ಯ ಅರ್ಥ ಮಾಡುವುದು, ಅಷ್ಟು ಸಾಕು. ಅಲ್ಲಿ ಅಧ್ಯಾಸ ಅಂತಕ್ಕಂಥದ್ದು ಇಲ್ಲ ಕಣ್ರಿ, ಏನ್ರಿ ಇದೆ? ಯಾಕೆ? ಅಧ್ಯಾಸ ಬೇಕಾದ್ರೆ ಒಂದು ಸಾಮಾನ್ಯ ಅಂತಕ್ಕಂಥ ಒಂದು ಲಕ್ಷಣ ಇರಬೇಕು. ಹಾವು ಹಗ್ಗ ಸರಿಯಾಗಿದೆ, ಮೋಟ್ ಬರ ಮನುಷ್ಯ ಸರಿಯಾಗಿದೆ, ನೀರು ಸರಿಯಾಗಿದೆ, ಆಮೇಲೆ ಕುಂಬಳಕಾಯಿ ಅದು ಸರಿಯಾಗಿದೆ ತಾನೆ. ಆನೆ ಪಡವಲಕಾಯಿ ಆನೆ ಪಡವಲಕಾಯಿ ತಿಳ್ಕೊಳಕ್ಕಾಗತ್ತ? ಸಮಾನತ್ವ ಇಲ್ಲ ಅಲ್ಲಿ. ಆದ್ದರಿಂದ ಏನು? ಅಲ್ಲಿ ಮಿಥ್ಯಾ ಭವಿಷ್ಯ ಯುಕ್ತ, ಅದು ಮಿಥ್ಯಾ ಆದ್ರೆ ಇಲ್ಲ, ಅಧ್ಯಾಸ ಇಲ್ಲವೇ ಇಲ್ಲ ಕಣ್ರಿ ಅಂತ ಹೇಳೋದು ಯುಕ್ತವಾಗಿದೆ ಅಂತ ಅಲ್ಲಿ ಮಿಥ್ಯಾ ಆಪನ್ನವ ಶಬ್ದ. ಇಲ್ಲಿ ಮಿಥ್ಯಾ ಜ್ಞಾನ ನಿಮಿತ್ತ ಅಂದ್ರು ಮುಖ್ಯವಾದ ವಚನ. ಇದೇ ಇವತ್ತಿನ ದಿವಸ ವಾದ ಮಾಡ್ತಾ ಇರ್ತಕ್ಕಂಥ ವಿಚಾರ ಮಿಥ್ಯಾ ಜ್ಞಾನವಿದೆ. ಇಲ್ಲಿ ಮಿಥ್ಯಾ ಜ್ಞಾನ ನಿಮಿತ್ತ ಅಂತನ್ನುವಾಗ ಮಿಥ್ಯಾಚ ತದಜ್ಞಾನಂಚ ಅಂತ ಅರ್ಥ ಮಾಡಿದ್ದಾರೆ. ಯಾತಕ್ಕೆ ಅರ್ಥ ಮಾಡಿದ್ರು? ಶಂಕರ ಭಗವತ್ಪಾದರು ಇದನ್ನು ಏನ್ ಹೇಳಿದ್ದಾರೆ ನೋಡಿ. ಈ ಒಂದು ಸೂತ್ರಕ್ಕೆ ವ್ಯಾಖ್ಯಾನ ಮಾಡುವಾಗ ಇವರು ಪ್ರತ್ಯಕ್ಷವಾಗಿ ಈ ಒಂದು ತಗೊಂಡಿದ್ದಾರೆ. ಅಲ್ಲಿ ಏನಾಯ್ತು? ಶಂಕರ ಭಗವತ್ಪಾದರು ಕೂಡ ಈ ಭಾಗಕ್ಕೆ ಅರ್ಥವನ್ನು ಮಾಡುವಾಗ, ಭಾಷ್ಯವನ್ನು ಬರೆಯುವಾಗ ಆಧಾರ ಏನನ್ನ ಇಟ್ಕೊಂಡಿದ್ರು? ಸಂಯುಕ್ತ ವಾಕ್ಯ ಅಲ್ಲಿ ಅವರೇ ಬರ್ಕೊಂಡಿದ್ದಾರೆ. ಈ ವಾಕ್ಯ, ಈ ಮಂತ್ರವನ್ನು ಇಟ್ಕೊಂಡಿದ್ರು. ಸೂಕ್ತಕ್ಕಂಥ ಮಂತ್ರ ಬರ್ಕೊಂಡಿದ್ರು, ಅವರು ಹೇಳಿದ್ದಾರೆ. ಅಲ್ಲಿಗೆ ಏನಾಯ್ತು? ನಾವು ಅವರಿಗೆ ಸರಿಯಾಗಿ ಅಲ್ಲಿಗೆ ಋಕ್ಸಂಹಿತ ವಾಕ್ಯ ಅರ್ಥ ಏನು ಅದು ಮಾಡಬೇಕು. ಆಯ್ತು, ಋಕ್ಸಂಹಿತ ವಾಕ್ಯ ಅರ್ಥ ಹೇಗೆ ಮಾಡೋದು ನಾವು? ಅದು ಯಾವ ಕೋಶನೂ ಇಲ್ಲ, ಎಂಥದ್ದು ಇಲ್ಲ, ಏನಿಲ್ಲ. ಆವಾಗ ಏನಿತ್ತು? ಯಾವುದಿತ್ತು? ಏನಿತ್ತು ಅಂದ್ರೆ ಅದಕ್ಕೆ ವೇದಾಂಗಗಳು ಜನ ಹೇಳಿರ್ತೀವಲ್ಲ, ಆ ನಿರುಕ್ತದಂತೆ ಅರ್ಥ ಮಾಡಬೇಕು ಅಂತೇಳಿ ಇಲ್ಲಿ ಹಿಂದೆ ಮಿಥ್ಯಾ ಶಬ್ದಕ್ಕೆ ಅಪನ್ನವ ಅಂತ ಇಲ್ಲ ಅಂತ, ಇಲ್ಲಿ ಮಿಥ್ಯಾ ಅನ್ನುವ ಶಬ್ದಕ್ಕೆ ಎರಡನೇ ಅರ್ಥ ಅನಿರ್ವಚನೀಯತ ಅಂತ ಅರ್ಥವನ್ನು ಮಾಡಬೇಕು.
ಇದನ್ನ ಎಲ್ಲರೂ ಕೂಡ ಒಪ್ತಕ್ಕಂಥದ್ದು. ಯಾಕೆಂದ್ರೆ ಇದು ಕಪ್ಪೆ ಚಿಪ್ಪನ ಇರ್ತಕ್ಕಂಥ ಬೆಳ್ಳಿ, ಅದನ್ನ ನಾವು ಬೆಳ್ಳಿ ಅಂತ ವಸ್ತುತಃ ಹೇಳೋದಕ್ಕೂ ಆಗೋದಿಲ್ಲ, ಇಲ್ಲ ಬೆಳ್ಳಿ ಅಲ್ಲ ಕಣ್ರಿ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಹೌದ್ ತಾನೆ? ಬೆಳ್ಳಿ ಅಂತ ಹೇಳ್ಬಿಡೋಣ, ಕಾಣ್ತಾ ಇದೆಯಲ್ರಿ, ಕಣ್ಣಿಗೆ ಕಾಣ್ತಾ ಇದೆ ಬೆಳ್ಳಿ ಅಂತ ಹೇಳ್ಬಿಡೋಣ ಅಂದ್ರೆ ಇಲ್ಲ ಇಲ್ಲ ಆಗಲ್ಲ. ಯಾಕೆ? ಅದನ್ನ ತಗೊಂಡು ಯಾವ ಆಭರಣ ಆಗಲಿ ಏನಾಗಲಿ ಮಾಡಕ್ಕಾಗಲ್ಲ. ಹೋಗ್ಲಿ ಇಲ್ಲ ಅನ್ಬಿಡೋಣ. ಅಯ್ಯ ಇಲ್ಲ ಅನ್ನಕ್ಕಾಗದೆ ದೃಷ್ಟೇ ಅನುಪಪನ್ನಂ ನಹಿ ದೃಷ್ಟೇ ಅನುಪಪನ್ನಂ ನಾಮ, ಕಾಣ್ತಾ ಇದೆಯಲ್ಲ ಬೆಳ್ಳಿ. ಆದ್ದರಿಂದ ಅನಿರ್ವಚನೀಯತ ಅಂದ್ರೇನು? ಹೀಗೆ ಅಂತ ಹೇಳೋದಕ್ಕಾಗೋದಿಲ್ಲ. ಇಂಥದ್ದು ಇದರ ಸ್ವರೂಪ ಅಂತಲಾಗಲಿ, ಇದರ ಸ್ವರೂಪ ಅಲ್ಲ ಅಂತಾಗಲಿ, ಬೆಳ್ಳಿಯ ಸ್ವರೂಪ ಅಂತಲಾಗಲಿ, ಬೆಳ್ಳಿಯ ಸ್ವರೂಪ ಅಲ್ಲ ಅಂತಲಾಗಲಿ ಹೇಳುವುದಕ್ಕೆ ಬರುವುದಿಲ್ಲ. ಹಿಂದಕ್ಕೆ ಅನಿರ್ವಚನೀಯತ. ಇದು ಮಿಥ್ಯಾಜ್ಞಾನ ಅಂತ. ಮಿಥ್ಯಾರೆ ಅನಿರ್ವಚನೀಯತ. ಇಂತಹ ಆಯಿತು, ಇದಕ್ಕಾಯ್ತು. ಮುಂದಕ್ಕೆ ಇರ್ತಕ್ಕಂಥದ್ದು ಇಂತಹ ಜ್ಞಾನವು ಅಜ್ಞಾನವು ಮಿಥ್ಯಾಚ ತದಜ್ಞಾನಂಚ. ಯಾರು ಅವರ ಪದ್ಮಪಾದ ಪ್ರಕಾರ ಮಿಥ್ಯಾ ಅಜ್ಞಾನವು. ಅರೆ ಇಲ್ಲಿ ಅಜ್ಞಾನ ಅಂತ ಜ್ಞಾನ ಅಂತ ಯಾಕೆ ಆಗ್ಬಾರ್ದು? ಜ್ಞಾನ ಅಂತ ಯಾಕೆ ಆಗ್ಬಾರ್ದು? ಅಜ್ಞಾನ ಅಂತ ಹೇಳೋಕೆ ಏನು ಆಧಾರ ಏನು ಅಂದ್ರೆ ಅದಕ್ಕೆ ಹೇಳ್ತಾರ ಅವರು, ಇಲ್ಲ ಅಜ್ಞಾನ ಅಂತ ಹೇಳೋದಕ್ಕೆ ನೋಡಿ ಈ ಮಂತ್ರ ಆಧಾರ. ನಾವು ಸುಮ್ಮನೆ ಹೇಳ್ತಾ ಇಲ್ಲ. ಯಾಕೆ? ಶಂಕರ ಭಗವತ್ಪಾದರೆ ಈ ಮಂತ್ರವನ್ನು ಉದ್ಧಾರ ಮಾಡಿ ಬರೆದಿದ್ದಾರೆ ಅಂತ ಹೇಳಿ ಈ ಮಂತ್ರಕ್ಕೆ ಅರ್ಥವನ್ನು ಮಾಡಿದ್ರು. ಈ ಮಂತ್ರದ ಅರ್ಥದ ಪ್ರಕಾರ ಏನಾಗುತ್ತೆ ಅಂದ್ರೆ ಅಜ್ಞಾನ, ಅಜ್ಞಾನ ಅಂತಾರೆ ಅರ್ಥ ಮಾಡಬೇಕು. ಯಾತಕ್ಕೆ ಅಂತಂದ್ರೆ ಆನೀದವಾತಂ ಸ್ವಧಯಾ ತದೇಕಂ ಅಂತ ಸ್ಪಷ್ಟವಾಗಿ ಋಗ್ವೇದದಲ್ಲಿ ಹೇಳಿಬಿಟ್ಟಿದ್ದಾರೆ. ಅವಾತಂ ನನ್ನ ಹೇಳಿತ. ಅವಾತಂ ಅಂತಂದ್ರೇನು? ಉಸಿರಿಲ್ದೇ ಇರ್ತಕ್ಕಂಥದ್ದು, ಜಡ. ಆಯ್ತು. ಮತ್ತೆ ಇಂತಹ ಆ ವಿಶ್ವಾಸ ನಿಶ್ವಾಸವು ಇಲ್ಲದೇ ಇರತಕ್ಕಂತಹ ಜೀವಿಯೇ ಇಲ್ಲ, ಏನೂ ಇಲ್ಲ. ಹಿಂದೆ ಎಲ್ಲ ಬಂದಿಯಲ್ಲ, ಯಾವುದು? ನ ಮೃತ್ಯುರಾಸೀತ್ ಅಮೃತಂ ನ ತರ್ಹಿ. ಮೃತ್ಯು ಅಂತ ಇರಲಿಲ್ಲ, ಮತ್ತೆ ಅಮೃತ ಅಂತ ಇರಲಿಲ್ಲ, ಅಮೃತ ಅಂತ ಇರಲಿಲ್ಲ, ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಕಾಲ ಇಲ್ಲ, ದೇಶ ಇಲ್ಲ, ಏನೂ ಇಲ್ಲ. ಇಂತಹ ಕಾಲದಲ್ಲಿ ಯಾವುದಿದ್ದದ್ದು ಅಂತಂದ್ರೆ ಈ ಒಂದು ಜಡವಾಗಿ ಅಂದ್ರೆ ಎಲ್ಲವೂ ಕೂಡ ಯಾವುದಕ್ಕೂ ಜೀವ ಚೈತನ್ಯ ಚೇತನ ಸೃಷ್ಟಿ ಇರಲೇ ಇರಲಿಲ್ಲ, ಜಡವಾಗಿತ್ತು. ಈ ಜಡವಾಗಿದ್ದಂತಹ ಶಕ್ತಿ ಏನೋ ಜಡವಾಗಿದ್ದಂತಹ ಪದಾರ್ಥ ಇತ್ತಲ್ಲ, ಪದಾರ್ಥ ಇನ್ನೇನು ಹೇಳ್ಬೇಕು? ಹೇಳೋದಕ್ಕೆ ಏನೋ ಪದಗಳೇ ಇಲ್ಲ. ಅದನ್ನ ಬಿಟ್ಟು ನಿಜವಾಗಿ ಏನೂ ಇರಲಿಲ್ಲ ಅಂತ ಜಡ, ಕೇವಲ ಚೈತನ್ಯ. ಜಡ ಅಂದ್ರೆ ಏನರ್ಥ ಇಲ್ಲಿ? ಚೈತನ್ಯಕ್ಕೆ ಆ ವಿರುದ್ಧವಾದದ್ದು ಅಂತ ಅರ್ಥ ಅಷ್ಟೇ. ಜಡ ಅಂದ್ರೆ ಯಾವ ಜಡ ಪದಾರ್ಥ ಅಂತಂತಲ್ಲ, ಚೈತನ್ಯಕ್ಕೆ ವಿರುದ್ಧವಾಗಿ ಚೈತನ್ಯ ಅದಿತ್ತು ಅಷ್ಟೇ. ಏನು ಯಾವ ಕ್ರಿಯೆ ಆಗಲಿ ಏನಾಗಲಿ ಏನು ಇರಲಿಲ್ಲ. ಈ ಜಡಾತ್ಮಿಕ ಅಂತ ಇದೆಯಲ್ಲ, ಅದು ಅದನ್ನ ಸೂಚಿಸುವುದಕ್ಕೋಸ್ಕರ ಏನಂದ್ರೆ ಅಜ್ಞಾನ ಅಂತ ಬರೆದಿದ್ದಾರೆ. ಅದೇನು ಅಂತಾರೆ? ಮಿಥ್ಯಾಚ ತದಜ್ಞಾನಂ ಅಂತಂದ್ರೆ ಅಜ್ಞಾನಂ ಇತಿ ಜಡಾತ್ಮಿಕ ಅವಿದ್ಯಾಶಕ್ತಿ. ಜಡಾತ್ಮಿಕ ಅಂತ ಅನ್ನೋದಕ್ಕೆ ಆಧಾರ ಏನು? ಅವಾತಂ ಇದೆಯಲ್ಲ ನೋಡಿ. ಇದನ್ನ ಅಷ್ಟು ಸುಲಭವಾಗಿ ತಿಳಿಸೋಕೆ ಸಾಧ್ಯನಾ? ಅವಾತಂ ಅಂತ ಇದೆ. ಇಂತಹ ಹೀಗಿದ್ದನ್ನ ಜಡದನ್ನ ಅದನ್ನೇನಾದ್ರ ಸೃಷ್ಟಿ ಚೈತನ್ಯ ಎಲ್ಲ ಆಕ್ಷನ್ ಶುರುವಾಯ್ತು, ನಮ್ಮಿಂದ ಕ್ರಿಯೆ ಶುರುವಾಯ್ತು. ಈ ಜಡಾತ್ಮಿಕ ಅವಿದ್ಯಾಶಕ್ತಿ ಏನಾಗಿದ್ದು ಇದು ಕೂಡ ಏನೋ ಒಂದು ಪದಾರ್ಥ ಹಾಗೆ ಅನ್ಕೊಳ್ಬಾರ್ದು. ಜ್ಞಾನ ಪರ್ಯುದಾಸೇನ ಉಚ್ಯತೆ ಅಂದ್ರೆ ಜ್ಞಾನಕ್ಕೆ ವಿರೋಧವಾಗಿದ್ದು ಅಂತ ಮಾತ್ರ ಇದೆ ಅಷ್ಟೇ. ಯಾವುದೋ ಒಂದು ಪದಾರ್ಥ ಹಾಗಂತ ಅವಿದ್ಯಾ ಅಂತ ಒಂದಿತ್ತು ಅಂತಲ್ಲ. ಏನಾಗಿದೆ? ಅವನದೇ ಅಲ್ಲೇ ತನ್ನನ್ನು ತನ್ನಲ್ಲಿಯೇ ಇಟ್ಕೊಂಡಿದ್ದದ್ದು ಯಾವುದು? ಆ ಶಕ್ತಿ, ಸೃಷ್ಟಿಪೂರ್ವ ಶಕ್ತಿ.
ಇದು ಏನಾಗಿದೆ ಇಂತಹ ಇತ್ತಲ್ಲ ಇನ್ನು ಅದನ್ನ ಜ್ಞಾನ ಜಲಾತ್ಮಿಕ ಅವಿದ್ಯಾಶಕ್ತಿ ಮಿಥ್ಯಾಚ ತದಜ್ಞಾನಂಚ ಇದನ್ನ ನಿಮಿತ್ತ ಅಂತಂದ್ರೇನು ಉಪಾದಾನ ಯಾತಕ್ಕೆ ಉಪಾದಾನ ನೋಡಿ ಒಂದು ಜಡವಾಗಿತ್ತು ಆ ಜಡವಾಗಿದ್ದದ್ದನ್ನ ಅದನ್ನ ಚೈತನ್ಯ ರೂಪವಾಗಿ ಅದನ್ನ ನಾವು ಮಾಡಬೇಕಾದ್ರೆ ಏನ್ ಬೇಕು ಬರೀ ಒಂದು ನಿಮಿತ್ತ ಇದ್ರೆ ಸಾಕ ಇವಾಗ ಒಂದು ಪದಾರ್ಥ ಇದೆಯಪ್ಪ ಇಲ್ಲಿ ಒಂದು ದೊಡ್ಡ ಪದಾರ್ಥ ಇದೆ ಒಂದು ಕಲ್ಲಿದೆ ಈ ಕಲ್ಲನ್ನು ತೆಗೆದು ಆ ಕಡೆ ಇಡಬೇಕು ಆ ಕಡೆ ಇಡಬೇಕಾದ್ರೆ ಏನಂತ ಹೇಳಬೇಕು ಓಹೋ ಈ ಕಲ್ಲನ್ನ ತೆಗೆದು ಆ ಕಡೆ ಇಡಬೇಕು ಅಂದ್ಬಿಟ್ರೆ ಆಗೋಯ್ತಾ ನಿಮಿತ್ತ ಯಾರು ನಾನು ಅಂತ ಇಟ್ಕೊಳ್ಳಿ ಇಡಬೇಕು ಅದು ಆಗೋಯ್ತಾ ಅಯ್ಯೋ ಕಲ್ಲು ಹೋಗುದಿಲ್ಲ ಅಲ್ಲಿ ಯಾವಾಗ ಹೋಗುತ್ತೆ ಉಪಾದಾನ ಏನೋ ಒಂದು ಸಾಧನ ತರಬೇಕು ಇಲ್ಲ ಕೈ ಎಂಬತಕ್ಕಂಥ ಸಾಧನ ಇಟ್ಕೋಬೇಕು ಕೈಲಾದ್ರೆ ಅದನ್ನೇ ಕೈಲಿ ಸಾಧನ ಇಟ್ಕೋಬೇಕು ಇಡಬೇಕು ಹೀಗೆ ಈ ಜಡಾತ್ಮಿಕ ಶಕ್ತಿ ಇದೆಯಲ್ಲ ಅದು ಸೃಷ್ಟವಾಯಿತು ಅಂದ್ರೆ ಚೈತನ್ಯ ರೂಪ ಸೃಷ್ಟವಾಗುವುದಕ್ಕೆ ಏನು ಬೇಕಾಯಿತು ಒಂದು ಈ ಉಪಾದಾನ ಅಂತಕ್ಕಂಥದ್ದು ಬೇಕಾಯಿತು ಆ ಉಪಾದಾನ ಅಂತಕ್ಕಂಥದ್ದು ಅವಿದ್ಯೆ ಅದನ್ನ ಮಾಡಿ ಅವಿದ್ಯೋಪಾದಾನವಾದ ಇದೇ ಬಂದಿತ್ತು ಹೀಗೇನಾಯ್ತು ಆ ಉಪಾದಾನ ಹೀಗೆ ಉಪಾದಾನವನ್ನಾಗಿ ಸ್ವೀಕಾರ ಮಾಡಿ ಅದು ಅಭಾವ ರೂಪವಲ್ಲ ಅದು ಭಾವರೂಪ ಯಾತಕ್ಕೆ ಭಾವರೂಪ ನೋಡಿ ಪ್ರತಿಯೊಂದಕ್ಕೂ ಕಾರಣ ಒದ್ದು ಕೊಡ್ತಾರೆ ಇವೆಲ್ಲ ಏನಾಗಿದೆ ಅಂದ್ರೆ ನೋಡಿ ಈ ನಾನು ಹೇಳಿದ ಗ್ರಂಥ ಮೂಲಾವಿದ್ಯಾ ಭಾಷ್ಯವಾರ್ತಿಕ ಸಮ್ಮತ ಅಂತ ಆ ಗ್ರಂಥದಲ್ಲಿ ಇವೆಲ್ಲ ಅವರು ಬರೆದಿದ್ದಾರೆ ಈ ವೇದ ಮಂತ್ರಗಳು ಹೀಗಿದೆ ನೋಡಿ ನೀವು ಹೀಗೆ ಹಾಕಿದ್ದಾರೆ ಹೊಳೆದ ನರಸಿಂಹ ಸ್ವಾಮಿಗಳೇ ನೀವು ನೋಡಿಲ್ಲ ಇದನ್ನ ಅಂತ ಪ್ರತಿಯೊಂದನ್ನು ಅದಕ್ಕೆ ಪ್ರಮಾಣವಾಕ್ಯ ಹೇಳಿ ಗೊತ್ತಿಲ್ಲ ಅಂತ ಇಲ್ಲವೇ ಇಲ್ಲ ಅವ್ರೇನವರು ಅಯ್ಯೋ ಸರ್ವಶಾಸ್ತ್ರ ಪಾರಂಗತರೇನು ಅವ್ರು ಕಡಿಮೆ ನಾವು ಯಾರು ವ್ಯಾಖ್ಯಾನಕಾರರು ಏನಿಲ್ಲ ಹೀಗಾಗಿ ಏನಾಯ್ತು ಈ ಅವಿದ್ಯಾ ಉಪಾದಾನ ಕಾರಣ ಅಂತ ಹೇಳಿದ್ರು ಅಲ್ಲಿ ಏನ್ ಹೇಳಿದ್ರು ಜ್ಞಾನ ತನ್ನಿಮಿತ್ತ ಉಪಾದಾನ ಇತ್ಯರ್ಥ ಅಂತ ಬರೆದ್ರು ಹೀಗೆ ಇಲ್ಲಿ ಅನಿರ್ವಚನೀಯತ ಈ ಮಿಥ್ಯಾಜ್ಞಾನ ಅನಿರ್ವಚನೀಯ ಮಿಥ್ಯಾ ಅಂದ್ರೆ ಯಾಕೆ ಹಾಕಬೇಕು ಅಂತಂದ್ರೆ ಉಪಾಯ ಹಿಂದೆ ಮಿಥ್ಯಾ ಎನ್ನುವ ಶಬ್ದ ಬಂದಾಗ ಅದಕ್ಕೆ ಅಪನ್ನವ ಅಧ್ಯಾಸ ಅಂತಕ್ಕಂಥದ್ದು ಯಾವತ್ತಿಗೂ ಕೂಡ ಆಗುವ ಹಾಗಿಲ್ಲ ಅದು ಮಿಥ್ಯಾ ಅಂದ್ರೆ ಆಗದೆ ಇರತಕ್ಕಂಥ ಮಾತು ಅಂತನೂ ಅಪನ್ನವ ಅರ್ಥದಲ್ಲಿ ಅಲ್ಲಿ ಮಿಥ್ಯಾ ಅಂತ ಬಳಸಿದ್ರು ಇಲ್ಲೂ ಕೂಡ ಇಲ್ಲಿ ಮಿಥ್ಯಾ ಜ್ಞಾನ ನಿಮಿತ್ತ ಅಂತ ಇದೆ ಇಲ್ಲೂ ಕೂಡ ಮಿಥ್ಯಾ ಎನ್ನುವ ಶಬ್ದಕ್ಕೆ ಅಪನ್ನವ ಅರ್ಥವನ್ನೇ ಹಿಡಿದು ಬಿಟ್ಟಾರೇನೋ ಅಂದುಕೊಂಡು ಏನ್ ಮಾಡಿದ್ದಾರೆ ಇಲ್ಲಿ ಅಪನ್ನವ ಅರ್ಥ ಅಲ್ಲ ಇಲ್ಲಿ ಏನು ಅನಿರ್ವಚನೀಯತ ಏನು ಇವಾಗ ಯಾವ್ದಾದ್ರು ತಗೊಳ್ಳಿ ಹಗ್ಗದಲ್ಲಿ ಹಾವಾಗಲಿ ಅಥವಾ ಈ ಒಂದು ಮರುಮರೀಚಿಕೆ ನೀರಾಗ್ಲಿ ಅಥವಾ ಕಪ್ಪೆ ಚಿಪ್ಪನ ಬೆಳ್ಳಿ ಆಗ್ಲಿ ಅದನ್ನೇನು ಇದೇ ಸ್ವರೂಪ ಅಂತ ಹೇಳೋಕ್ಕಾಗೋದಿಲ್ಲ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಆದ್ದರಿಂದ ಇಲ್ಲಿ ಏನ್ ತಗೋಬೇಕು ಅನಿರ್ವಚನೀಯ ಅರ್ಥವನ್ನು ತೆಗೆದುಕೊಳ್ಬೇಕು ಈ ಅನಿರ್ವಚನೀಯತ ಎಂಬತಕ್ಕಂಥ ಅರ್ಥವನ್ನು ತೆಗೆದುಕೊಳ್ಳಬೇಕು ಎಂದು ಸೂಚಿಸುವುದಕ್ಕಾಗಿ ಏನ್ ಮಾಡಿದ್ದಾರೆ ಈ ಅರ್ಥವನ್ನ ಮಾಡಿದ್ದಾರೆ ಮಿಥ್ಯಾಚರದ ಜ್ಞಾನಂಚ ಅಂತ ಅಲ್ಲಿಗೆ ಏನಾಯ್ತು ನೋಡಿ ನಾವು ಮಾಡಿರ್ತಕ್ಕಂಥ ಪ್ರತಿಯೊಂದಕ್ಕೂ ಕೂಡ ಈ ಒಂದು ವೇದದ ಪ್ರಮಾಣ ಇದ್ದೇ ಇದೆ ಅಂತಕ್ಕಂಥ ಅವ್ರ ವಾದ ಇದು ಒಂದು ಭಾಗ ಆಗುವುದು ಈಗ ಆಯ್ತು ವೇದದ ಪ್ರಮಾಣ ಇಟ್ಕೊಂಡಿದ್ದೀವಿ ನಾವೆಲ್ಲ ನಿಮ್ದನ್ನ ವಾದ ಎಲ್ಲ ಸರಿಯಾಗಿದೆ ಯಾರು ಇದನ್ನು ಅಲ್ಲಗಳೆಯೋಕ್ಕಾಗುವುದಿಲ್ಲ ಹಾಗಂದ್ಬಿಟ್ಟು ಓ ಹೌದಪ್ಪ ಇದನ್ನು ಕಾರಣವಿದ್ಯೆ ಅಂತ ಒಂದಿದೆ ಅಂತ ಒಪ್ಕೊಂಡು ಬಿಡೋಣ ಅಂತಂದ್ರೆ ಅದಕ್ಕಾಗಿ ಬೇಕಾಯ್ತು ಯಾವುದು ಹಳೆ ನರಸೀಪುರ ಸ್ವಾಮಿ ಏನ್ ಮಾಡಿದ್ರು
ಓಹೋ, ಹೌದು. ವೇದ ಸಂಹಿತೆ ಪ್ರಕಾರ ಆ ವಾಕ್ಯದ ಪ್ರಕಾರ ಅವರ ಅರ್ಥ ಸರಿಯಾಗಿದೆ. ಇದು ಅವ್ನು ಅರ್ಥ ಮಾಡಿದ್ದಾನೆ. ಆದರೆ ಈ ಅರ್ಥವನ್ನ ಇಟ್ಟುಕೊಂಡು ಶಂಕರ ಭಗವತ್ಪಾದರು ಈ ಪ್ರಕರಣದಲ್ಲಿ ಈ ಋಗ್ವೇದ ಸಂಹಿತಾ ವಾಕ್ಯವನ್ನು ಉದ್ಧಾರ ಮಾಡಿದ್ದಾರಾ ಅಥವಾ ಅಲ್ಲವಾ ಅಂತಕ್ಕಂಥ. ಇಲ್ಲಿ ಪ್ರಮಾಣ ನಾವು ಯಾವ್ದನ್ನ ಹಿಡಿಬೇಕು? ಯಾಕಂದ್ರೆ ಸಾಯನ ಭಾಷ್ಯವೆಲ್ಲ ಈಚೆಗೆ ಬಂದಿರತಕ್ಕಂಥದ್ದು. ಸಾಯನ ಭಾಷ್ಯನೂ ಕೂಡ ಯಾವುದನ್ನ ಆಧಾರಿತವಾಗಿದೆ, ನಿರುಕ್ತಾವೆಲ್ಲ ಆಧಾರಿತವಾಗಿ ಬಂದಿರತಕ್ಕಂಥದ್ದು. ಅದು ಅದೇನು ಕಮ್ಮಿ ಅಲ್ಲ, ಬಂದ ಆದ್ರೂ ಈಚಿನದು ಅದನ್ನ ಪ್ರಮಾಣ ಹಿಡಿಯುವಾಗಿಲ್ಲ. ಮತ್ತೆ ಇನ್ನೇನು ಪ್ರಮಾಣ? ಇನ್ನೇನು ಪ್ರಮಾಣ ಅಂತಂದ್ರೆ ಈ ಮಿಕ್ಕ ಕಡೆ ಬೇರೆಯ ಕಡೆ ಈ ಸೃಷ್ಟಿ ಶ್ರುತಿಗೆ ಏನರ್ಥವನ್ನ ಮಾಡಿದ್ದಾರೋ, ಅದೇನು ಪ್ರಕರಣ ಇರಬಹುದು ಅಥವಾ ಬೇರೆ ಯಾವುದೋ ಸಂದರ್ಭ ಇರಬಹುದು, ಏನಾದ್ರೂ ಇರಬಹುದು, ಅಲ್ಲೆಲ್ಲ ಕೂಡ ಏನರ್ಥ ಮಾಡಿದ್ದಾರೆ ಅನ್ನುವುದನ್ನ ತೆಗೆದುಕೊಂಡು ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಈ ಅರ್ಥವನ್ನ ಮಾಡಿಬಿಟ್ಟರೆ, ಯಾವ ಅರ್ಥವನ್ನ ಈ ಪದ್ಮಪಾರ ಮಾಡಿದ್ದಾರಲ್ಲ, ಈ ಅರ್ಥವನ್ನ ಮಾಡಿಬಿಟ್ರೆ ಇದು ತಪ್ಪು ಅಂತ ನಾವು ಹೇಳ್ತಾ ಸರಿಯಾಗಿದೆ, 100% ಭಾಗ ಸರಿ. ಆದರೆ ಈ ಅರ್ಥವನ್ನ ಮಾಡಿದರೆ ಶಂಕರ ಭಗವತ್ಪಾದರ ಪರಮ ಸಿದ್ಧಾಂತಕ್ಕೆ ಇದು ಪೂರಕವಾಗಿದೆಯಾ ಅಥವಾ ಮಾರಕವಾಗಿದೆಯಾ ಅಂತಕ್ಕಂಥದ್ದು ಯೋಚನೆ ಮಾಡಬೇಕು. ಈಗ ಈ ವಿಚಾರ ಬಂದಾಗ ಪೂರಕವಾಗಿದೆಯೋ ಮಾರಕವಾಗಿದೆಯೋ ಅನ್ನುವ ಒಂದು ವಿಚಾರ ಬಂದಾಗ ಪ್ರತಿಯೊಬ್ಬನೂ ಕೂಡ ಯಾವುದನ್ನ ಆರಿಸ್ತಾನೆ? ಯಾವುದು ಪೂರಕವಾಗಿದೆಯೋ ಅದನ್ನ ಆರಿಸ್ಕೊಳ್ತಾನೆ, ಅಷ್ಟು ಮಾರಕವಾಗಿರೋದನ್ನ ಆರಿಸೋದಿಲ್ಲ. ಯಾರೋ ಒಂದು ಪದಾರ್ಥ ಇದೆ, ಅತ್ಯಂತ ಪ್ರಿಯವಾದ ಪದಾರ್ಥ ಅದು. ಆಮೇಲೆ ಗೊತ್ತಾಯ್ತು ಅದು ಇಲ್ಲೆಲ್ಲ ಏನೋ ಒಂದು ವಿಷ ಏನೋ ಹಾಕ್ಬಿಟ್ಟಿದ್ದಾರೆ, ಅದು ಕುಡಿದ ತಕ್ಷಣ ಪ್ರಾಣ ಹೋಗ್ಬಿಡುತ್ತೆ ಅಂತ ಗೊತ್ತಾಯ್ತು. ಅದು ಹಾಲೇ, ಅದು ಅತ್ಯಂತ ಉತ್ತಮವಾದದ್ದು, ಒಳ್ಳೆ ಮಧುರವಾಗಿರ್ತಕ್ಕಂಥದ್ದು. ಆದರೂ ಕೂಡ ಅದೇನು ಆರೋಗ್ಯಕ್ಕೆ ಪೂರಕವಾಗಿರ್ತಕ್ಕಂಥದ್ದೇ ಅದು. ಆದರೂ ಕೂಡ ಆ ಹಾಲನ್ನು ಸೇವಿಸಿದರೆ ಅದು ನನ್ನ ಪ್ರಾಣಕ್ಕೆ ಅದು ಬೇರೆ ಹಾಲು, ಬೇರೆ ಇತರದ ಹಾಲು ತಗೋಬೇಕು ಅಷ್ಟೇ. ಹಾಗೆ ಇಲ್ಲೂ ಕೂಡ ಸ್ವಾಮಿಗಳು ಏನ್ ಮಾಡಿದ್ರು, ಓಹ್ ಇದಾಯ್ತು ಸರಿ, ಈ ಅರ್ಥವನ್ನ ಇಟ್ಕೊಂಡ್ರೆ ಈ ಆಚಾರ್ಯರ ಪರಮ ಹೇಗೆ ಇದು ಪ್ರಯೋಜನವಾಗುತ್ತಾ, ಪೂರಕವಾಗಿದೆಯಾ, ಶಂಕರ ಪೂರಕವಾಗಿದೆಯೋ ಮಾರಕವಾಗಿದೆಯೋ ಅಂತ ನಾವು ತೀರ್ಮಾನ ಮಾಡಬೇಕಾದ್ರೆ ಮೊಟ್ಟ ಮೊದಲು ಏನಾಗಬೇಕು? ಆ ಪರಮ ಸಿದ್ಧಾಂತ ಆಗ ನೋಡ್ಬೋದು. ಹಾಗಾಗಿ ಶಂಕರ ಭಗವತ್ಪಾದರವರ ಪರಮ ಸಿದ್ಧಾಂತ ಯಾವುದು? ಸದ್ಯೋ ಮುಕ್ತಿ ಅಂತಕ್ಕಂಥ. ಮತ್ತೆ ಎಲ್ಲ ವೇದಗಳು ವೇದಾಂತಗಳು ಕೂಡ ಹೊರಟಿರ್ತಕ್ಕಂಥದ್ದು ಯಾತಕ್ಕೆ? ಇದನ್ನ ಪ್ರತಿಪಾದನೆ ಮಾಡು, ಇದನ್ನ ಹೇಳುವುದಕ್ಕೆ. ಸದ್ಯೋ ಮುಕ್ತಿ ಎಂಬ ಫಲವನ್ನ ಎಲ್ಲರಿಗೂ ಕೂಡ ಸಂಸಾರಿಗಳಿಗೆ ಕೊಡುವುದಕ್ಕೋಸ್ಕರ ಪ್ರವೃತ್ತವಾಗಿರ್ತಕ್ಕಂಥದ್ದು ಇದು. ಸದ್ಯೋ ಮುಕ್ತಿ ಅಂದ್ರೆ ಏನು? ಸದ್ಯ ಮುಕ್ತಿ ಅಂದ್ರೆ ಈ ಜ್ಞಾನ ಸಮಕಾಲ ಮುಕ್ತಿ ಅಷ್ಟೇ. ಯಾವುದೋ ಒಂದು ಜ್ಞಾನ ಆಯ್ತು, ಆದ ತಕ್ಷಣ ಜ್ಞಾನ ಇದ್ದಿದ್ದು ಹೋಯ್ತು, ಅದರ ಬಗ್ಗೆ ಇದ್ದ ಜ್ಞಾನ ಹೋಯ್ತು, ಅಷ್ಟೇ ತಾನೇ ಇದೆ. ಮುಕ್ತಿನೂ ಇದೆ ತಾನೆ. ಈ ಅರ್ಥವನ್ನು ತೆಗೆದುಕೊಂಡು ಪರಮ ಸಿದ್ಧಾಂತ, ಈ ಅರ್ಥ ತೆಗೆದುಕೊಂಡು ನಾವು ನೋಡಿದಾಗ ಏನಾಗಿದೆ ಇದು? ಓ ಈ ಅರ್ಥವನ್ನು ಇಟ್ಕೊಂಡಾಗ ಇದು ಮಾರಕ ಅನ್ನುವ ಒಂದು ಅಭಿಪ್ರಾಯ ನಮಗೆ ಬರುತ್ತೆ. ನೋಡಿ ಯಾತಕ್ಕೆ ಬರುತ್ತೆ ನೋಡಿ. ಅಧ್ಯಾಸ, ನೀವೇನ್ ಹೇಳ್ತಾ ಇದ್ದೀರಿ? ಈ ಮೂಲಾವಿದ್ಯಾ ಅಂತ ಹೇಳಿ ಅಧ್ಯಾಸಕ್ಕೆ ಕಾರಣವಾಗಿರತಕ್ಕಂಥದ್ದು ಇದು. ಅದು ಮೂಲಾವಿದ್ಯೆ, ಅದರ ಒಂದು ಸ್ಥೂಲಾವಸ್ಥೆಯೇ ಅಧ್ಯಾಸ ಅಂತ ಹೇಳ್ತಾ ಇದ್ದೀವಿ. ಮತ್ತೆ ಆ ಸ್ಥೂಲಾವಸ್ಥೆಯಾದ ಅಧ್ಯಾಸವನ್ನ
ಏನು ಕಳ್ಕೊಳ್ಬಹುದು ಜ್ಞಾನದಿಂದ. ಅದು ಶಂಕರ ಭಗವತ, ನಾವು ಒಪ್ಕೊಳ್ತೇವೆ ಅದನ್ನ. ಆದರೆ ಈ ಒಂದು ಕಾರಣವಿದ್ಯೆ ಇದೆಯಲ್ಲ, ಮೂಲ ವಿದ್ಯೆ, ಅದೆಲ್ಲಿ ಹೋಗುತ್ತೆ? ಜ್ಞಾನದಿಂದ ಸ್ಥೂಲ ವಿದ್ಯೆ ಹೋಯ್ತು, ಮೂಲ ವಿದ್ಯೆ ಇದ್ದೇ ಇರುತ್ತೆ ಅಂತ ಹೇಳಿದ್ರು. ಯಾಕೆ ಹೇಳಿದ್ರು? ಅದಕ್ಕೂ ಕಾರಣ ದೃಷ್ಟೇ ಅನುಪಪನ್ನ ನಾಮ. ಹೋಗ್ತಾನೆ, ಕಾಣ್ತಾ ಇದೆಯಲ್ಲ. ಜ್ಞಾನ ಆಯ್ತು ಒಬ್ಬನಿಗೆ, ಅವನೇನು ಸತ್ತೋಗ್ಬಿಡ್ತಾನ? ಏನಿಲ್ಲ, ಅವನು ಯಥಾ ಪ್ರಕಾರ ಯಥಾಪೂರ್ವಂ ಮಾಡ್ತಾನೆ ಇರ್ತಾನ ವ್ಯವಹಾರನ. ಹೋಗ್ತಾನೆ. ಹಾಗಾಗಿ ಏನಾಗುತ್ತೆ, ಆ ಒಂದು ಜೀವಿತ ಕಾಲದವರೆಗೂ ಕೂಡ ಅವನು ಏನಾದ್ರು ಮಾಡ್ತಾ ಇರ್ತಾನಲ್ಲ, ಅದಕ್ಕೆ ಏನ್ ಬೇಕು? ಒಂದು ಶಕ್ತಿ ಬೇಕು. ಹೌದಾ? ಶಕ್ತಿ ಏನು ಮಾಡೋಕ್ಕಾಗಲ್ಲ, ಒಂದು ಪವರ್ ಅಂತ ಬೇಕು. ಅದ್ಯಾವುದದು? ಅದೇ ಈ ಒಂದು ಮೂಲ ವಿದ್ಯೆ. ಅದು ಉಳ್ಕೊಂಡಿದೆಯಲ್ಲ, ಅದರಿಂದಲೇ ಅವನು ಆ ಒಂದು ಜೀವ ಬಿಟ್ಟು ಹೋಗೋವರೆಗೂ ಮಾಡ್ತಾ ಇರ್ತಾನೆ. ಹೋದ್ಮೇಲೆ ಅವನಿಗೆ ತಿರ್ಗಾ ಅವನು ಪುನರ್ಜನ್ಮ ಇಲ್ಲ. ಇದು ಹೀಗೆ ಅರ್ಥ ಮಾಡಿದ್ರೆ ಎಷ್ಟರ ಮಟ್ಟಿಗೆ ನಾವು ಭಾಷ್ಯಕ್ಕೆ ನ್ಯಾಯ ಒದಗಿಸ್ಕೊಟ್ಟಿದ್ದಾಯ್ತು. ಇದೇ ಅಂತ ಇದಲ್ಲ. ಏನೋ ಪರಮ ವ್ಯವಹಾರ ಮಾಡ್ತಿರ್ತ, ಅದನ್ನ ವಿಚಾರ ವ್ಯವಹಾರ ಮಾಡ್ತಿರ್ತಾನಲ್ಲ ಅಂತಂದ್ರೆ ಅದು ಬೇರೆ ವಿಚಾರ. ವ್ಯವಹಾರ ಆದ್ರೆ ಶರೀರ ಇಟ್ಕೊಂಡು ಮಾಡ್ತಿರ್ತಾನೆ, ಇಂದ್ರಿಯ ಇಟ್ಕೊಂಡು ಮಾಡ್ತಿರ್ತಾನೆ. ಶರೀರ ಇಂದ್ರಿಯ ಬೇಕು, ಶರೀರ ಅಂದ್ರೆ ಇಟ್ಕೊಂಡು ಮಾಡ್ತೇವೆ, ಹಿಂದೆ ಮಾಡ್ತೇವೆ, ನಮಗೇನು ಗೊತ್ತಾಗುತ್ತೆ? ಕರ್ತೃತ್ವ ಇದೆಯೋ ಇಲ್ವೋ ಅವನಿಗೆ, ನಮಗೇನು ಗೊತ್ತಾಗುತ್ತೆ? ಹೋಗ್ತಾನೆ. ನಮಗೆ ಗೊತ್ತಾದ್ರೆ ಅದು ಅವನಿಗೆ ಗೊತ್ತಾಗುತ್ತೆ. ಆದ್ರಿಂದ ಆ ವಿಚಾರ ಅವನವನಿಗೆ ಬಿಡ್ಬೇಕಾಗ್ತದೆ. ಆದರೆ ಒಂದು ಸದ್ಯೋಗ ಮುಕ್ತಿ ಅಂತಕ್ಕಂಥದ್ದು ಇದು, ಅದು ಪರಮ ಸಿದ್ಧಾಂತ. ಬೇಡ ಕಣ್ರಿ, ಹಾಗೆ ಆಗದಿದ್ರೆ ಆವಾಗ ಏನಾಗುತ್ತೆ ಗೊತ್ತೇನು? ಶಂಕರದ ಪರಮ ಸಿದ್ಧಾಂತ ಯಾವುದು? ಈ ಸದ್ಯೋ ಮುಕ್ತಿ ಅಂತಕ್ಕಂಥದ್ದು, ಅದು ವೇದಾಂತ ಹೇಳಿರ್ತಕ್ಕಂಥದ್ದು, ಅದು ಫಲ. ಅದು ಆ ಫಲ ಯಾವಾಗ ಆಗುತ್ತೆ? ಯಾವಾಗ ಅನ್ನೋ ಪ್ರಶ್ನೆನೇ ಇಲ್ಲ. ಯಾವಾಗ ಅಜ್ಞಾನ ಹೋಯ್ತೋ ಆ ಕ್ಷಣ ಅದು ತಪ್ಪು. ಅಜ್ಞಾನ ಹೋಯ್ತು ಅಂದ್ರೂ ಒಂದೇ, ಆ ಸದ್ಯೋ ಮುಕ್ತಿ ಅಂತಕ್ಕಂಥದ್ದು ಬಂತು ಅಂದ್ರೂ ಒಂದೇ. ಹೀಗೆ ಇದೇನು? ಅನುಭವಾವಸಾನತ್ವಾತ್ ಬ್ರಹ್ಮಜ್ಞಾನಸ್ಯ ಸ್ಪಷ್ಟವಾಗಿ ಮೊಟ್ಟ ಮೊದಲು ಬರೆದಿದ್ದಾರೆ. ಅದನ್ನು ನೋಡಿ ನೀವು. ನಿಮ್ಮ ಸಿದ್ಧಾಂತ ಅದಕ್ಕೆ ಅನುಗುಣವಾಗಿ ಇದೆಯಾ ಅಥವಾ ಇಲ್ವಾ ಅಂತಕ್ಕಂಥದ್ದು ಯೋಚನೆ ಮಾಡಿ. ಒಂದು ವಿಚಾರ. ಇನ್ನೊಂದು ವಿಚಾರ, ಇದಕ್ಕೆ ನಾವು ಒಂದು ಮಾತು ಹೇಳ್ಬಿಟ್ವಿ. ಇದಕ್ಕೇನು? ಇದಕ್ಕೆ ಒಂದು 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 50-60 ಪುಟಗಳು ಬರೀಬಹುದು. ಯಾಕೆ? ಪ್ರತಿಯೊಂದನ್ನು ಪ್ರಮಾಣ ಸಿದ್ಧ ಮಾಡಿದ್ದಾರೆ. ಎಲ್ಲಿ ಸ್ವಾಮಿಪಾದರು, ಎಲ್ಲಿ ಮೂಲ ವಿದ್ಯಾ ನಿರಾಸ ಅಂತ. ಅದನ್ನೂ ಕೂಡ ನಾವು ಪಕ್ಕದಲ್ಲೇ ಇಟ್ಕೊಂಡು ಒಂದೊಂದು ಪದನೂ ಕೂಡ ಅಧ್ಯಯನ ಮಾಡಿದಾಗ ಅದು ಹೆಚ್ಚುಗಾರಿಕೆ ಗೊತ್ತಾಗುತ್ತೆ. ಹೊರತು ಸುಮ್ಮನೆ ಓದ್ಬಿಟ್ಟು ಎಲ್ಲಾರನ್ನು ವ್ಯಾಖ್ಯಾನಕಾರ ಎಲ್ಲ ಅಂದ್ಬಿಟ್ರು, ಅವ್ರಿಗೆ ಏನು ಇಷ್ಟು ಗೊತ್ತಾಗಿಲ್ಲ, ಅವ್ರಿಗೆ ಏನೋ ಹೇಳ್ಬಿಟ್ಟಿದ್ದಾರೆ ಅಂದ್ಬಿಟ್ರೆ ಅವೆಲ್ಲ ಸರಿ ಹೋಗಿ ಮಾತಲ್ಲ ಅಲ್ವಾ? ಇದನ್ನ ಮತ್ತೆ ಇಷ್ಟು ಮಾಡಿ ಮತ್ತೆಯೂ ಕೂಡ ಮುಂದುವರಿದು ಹೋಗ್ಲಿ, ಆಯ್ತಪ್ಪ, ಎಲ್ಲ ಪರಮ ಸಿದ್ಧಾಂತಕ್ಕೆ ಹೊಂದುತ್ತೆ ಆಗುತ್ತೆ ಇಲ್ಲವೇ ಅಂತಕ್ಕಂಥದ್ದು ಒಂದು ವಿಚಾರ. ಆಗೋದಿಲ್ಲ ಅಂತ ತೀರ್ಮಾನ ಮಾಡುದು. ಇನ್ನೊಂದು ವಿಚಾರ, ಎಲ್ಲಾದರೂ ಕೂಡ ಈ ಒಂದು ಕಾರಣವಿದ್ಯೆ ಕಾರ್ಯವಿದ್ಯೆ ಎಂಬುದಾಗಿ ಅವಿದ್ಯೆಗೆ ಕಾರ್ಯಕಾರಣ ಭಾವವನ್ನು ಹೇಳಿರತಕ್ಕಂಥದ್ದು ಭಾಷ್ಯದಲ್ಲಿ ಇದೆಯಾ? ಎರಡನೇ ವಿಚಾರ ಏನು? ಅವಿದ್ಯೆಗೆ ಕಾರ್ಯಕಾರಣ ಭಾವವನ್ನು ಹೇಳಿರತಕ್ಕಂಥದ್ದು ಭಾಷ್ಯದಲ್ಲಿ ಎಲ್ಲಾರು ಇದೆಯಾ? ಶಂಕರ ಭಗವತ್ಪಾದ ಹೇಳಿದ್ದಾರೆ ಎಲ್ಲಾರ ನೋಡಿ. ನಮಗೆ ತಿಳಿದ ಹಾಗೆ ಎಲ್ಲೂ ಇಲ್ಲ. ಸ್ವಾಮಿ ನಿಮಗೆ ಗೊತ್ತಿಲ್ಲ, ಒಂದು ಕಡೆ ಹೇಳಿದ್ದಾರೆ. ಎಲ್ಲಿ? ಈಶಾವಾಸ್ಯ ಭಾಷೆಯಲ್ಲಿ. ಎಲ್ಲ ಚರ್ಚೆ ಆಗ್ತಾ ಇರುತ್ತೆ. ಆಯ್ತು, ಈಶಾವಾಸ್ಯ ಭಾಷೆ ಹೇಳಿದ್ದಾರೆ, ಗೊತ್ತಿಲ್ಲ ಏನೋ ಅಲ್ಲಿ ಅವ್ಯಕ್ತ. ಅಯ್ಯಯ್ಯೋ, ಅಲ್ಲಿ ಯಾವ ಪ್ರಸಂಗದಲ್ಲಿ ಬಂದಿದ್ದಾರೆ ಅದನ್ನ ನೋಡಿ. ಅದ್ಯಾವುದದು? ಅದು ಸಂಭೂತಿ ಉಪಾಸನೆ ಸ್ವಾಮಿ. ಅದು ಸಂಭೂತಿಂಚ ವಿನಾಶಂತೆ ಸ್ತೇದೋ ಅಭಯಂಸಃ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳ್ತಕ್ಕಂತಹ ಆ ಸಂಭೂತಿ ಅಂತ ಇದೆಯಲ್ಲ, ಸಂಭೂತಿ ಅಸಂಭೂತಿ ಅಂತ.
ಅಲ್ಲಿ ಬಂದಿರತಕ್ಕಂಥ ಉಪಾಸನಾರ್ಥಕ್ಕೋಸ್ಕರ ಬಂದಿರತಕ್ಕಂಥದ್ದು ಅದು ಜ್ಞಾನ ಪ್ರಕರಣವಲ್ಲ ಸಿದ್ಧಾಂತ. ಸರಿ, ಇದನ್ನ ಶಂಕರ ಭಗವತ್ಪಾದರು ಇವ್ರು ಯಾಕೆ ಅದನ್ನ ಬೇಡ ಪ್ರಶ್ನೆ. ಸುರೇಶ್ವರಾಚಾರ್ಯ ಹೇಳಿದ್ದಾರೆ ಸ್ವಾಮಿ, ಎಲ್ಲಿ ಹೇಳಿದ್ದಾರೆ? ಈ ಮೌಲಿಯ ವಿದ್ಯೆ ಹೇಳಿದ್ದಾರೆ ನೋಡಿ, ವಾರ್ತಿಕ ನೋಡಿ, ತೋರಿಸ್ಬಿಟ್ಟ ವಾರ್ತಿಕ. ನಾವು ಅದನ್ನ ಅಧ್ಯಯನ ಮಾಡಿದ್ವಿ ಒಂದಷ್ಟು ದಿವಸ, ಒಂದು ವೇದಾಂತ ಪ್ರತ್ಯವಿಜ್ಞೆ ಮಾಡಿದ್ರಲ್ಲ ಆವಾಗ. ಎಲ್ಲಿ ಅವರಿಗೆ ಅಲ್ಲಿ ಮೌಲಿ ಅವಿದ್ಯಾ ಮೌಲಿ ಅಂತಂತ ಪ್ರತಸೆ ಮೌಲಿ ಅವಿದ್ಯಾ ಅಂತ ಬಂದಿದೆಯಲ್ಲಿ ಆ ಅವಿದ್ಯಾ ಮೌಲಿ ಅಂತ ಇದೆಯಲ್ಲ, ಅದು ಯಾವುದು? ಅದು ಕೂಡ ಯಾವುದು? ಈ ಸೃಷ್ಟಿ ಪ್ರಕರಣದಲ್ಲಿ ಅದನ್ನ ವಿಚಾರ ಮಾಡುವಾಗ ಅಲ್ಲಿ ಬಂದಿರತಕ್ಕಂಥ ಒಂದು ಸಂದರ್ಭ, ಅದು ಅಲ್ಲಿ ಬಂದಿರತಕ್ಕಂಥ ಸಂದರ್ಭದ ಅರ್ಥವನ್ನ ಇಟ್ಟುಕೊಂಡು ನೀವು ಇಲ್ಲಿ ಮಾಡೋದಕ್ಕಾಗೋದಿಲ್ಲ. ಯಾಕೆ? ನೀವೇ ಹೇಳಿದ್ರಿ ಏನಂತ, ಒಂದು ಸಂದರ್ಭದಲ್ಲಿ ಬಂದಿರತಕ್ಕಂಥದ್ದನ್ನ ಇನ್ನೊಂದು ಸಂದರ್ಭದಲ್ಲಿ ಅದೇ ಅರ್ಥವನ್ನು ಬಳಸೋಕ್ಕಾಗೋದಿಲ್ಲ. ಆ ಸಂದರ್ಭಕ್ಕೆ ಅನುಗುಣವಾಗಿ ಬಳಸಬೇಕು, ಮತ್ತೆ ಆ ಪರಮ ಸಿದ್ಧಾಂತಕ್ಕೆ ಹೊಂದಬೇಕು. ಹಾಗಾಗಿ ಇಲ್ಲೊಂದು ಅರ್ಥ ತಗೋಬಹುದು, ಅಲ್ಲೊಂದು ಅರ್ಥ ತಗೋಬಹುದು ಹೇಳಿದ್ರಿ. ಎಲ್ಲಿ ಹೇಳಿದ್ರಿ? ಹೇಳಿದ್ರಲ್ಲ, ಮಿಥ್ಯಾ ಅನ್ನೋ ಸಿಗ್ತಾನೆ ಹೇಳಿದ್ರಲ್ಲ. ಮಿಥ್ಯಾ ಅನ್ನೋ ಶಬ್ದಕ್ಕೆ ಒಂದು ಕಡೆ ಅಲ್ಲೇ ಒಂದು 2 ಪದ, ಒಂದು 4 ಪದಕ್ಕಿಂತ ಮುಂಚೆ ಈ ಅರ್ಥ ಹೇಳಿದ್ರಿ. ಏನು? ಮಿಥ್ಯಾ ಮಿಥ್ಯೇತಿ ಭವಿತಂ ಯುಕ್ತಂ, ಅಲ್ಲಿ ಅಪನ್ನವ ಅಂತ ಹೇಳಿದ್ರಿ. ಇಲ್ಲಿ ಮಿಥ್ಯಾಜ್ಞಾನ ನಿಮಿತ್ತ ಅಂದ್ರೆ ಅದ್ರ ವಚನ ಅಂತ ಹೇಳಿ ಅಲ್ಲಿ ಮೌಲಿ ಅವಿದ್ಯಾ ಅಂತ ಇರಬಹುದು. ಮೌಲಿ ಅಂತ ಅನ್ನೋದಕ್ಕೆ ಅಲ್ಲಿ ಏನರ್ಥ, ಇಲ್ಲಿ ಏನರ್ಥ ಅಂತ ಅನ್ನೋದನ್ನ ನೀವು ಹೇಗೆ ತಗೊಂಡ್ರೋ ಅದೇ ರೀತಿ ನಾವು ತಗೊಂಡಿದ್ದೇವೆ. ಹಾಗಾಗಿ ಅಲ್ಲಿ ಮೌಲಿ ಅವಿದ್ಯಾ ಅಂತಂದ್ರೆ ಈ ಜ್ಞಾನ ಪ್ರಕರಣಕ್ಕೆ ಸಂಬಂಧಿಸಿದಂತೆ, ಈ ಒಂದು ಅವಿದ್ಯೆಗೆ ಸಂಬಂಧಿಸಿದಂತೆ ಕಾರ್ಯಕಾರಣ ಭಾವವನ್ನು ಹೇಳಿಲ್ಲ ಅಂತ ಹೇಳಿ ಸಿದ್ಧ ಮಾಡಿ ತೋರಿಸಿದ್ದಾರೆ ಸ್ವಾಮಿಪಾದರು. ಇದು ಟೈಮ್ ಆಗ್ಬೋದು. ಇದು ಏನು, ಇದು ಎಷ್ಟು ದಿವಸ ಬೇಕಾದ್ರೂ ಚರ್ಚೆ ಮಾಡಿ ಹೇಳ್ಬೋದು. ಅದು ಎಷ್ಟರ ಮಟ್ಟಕ್ಕೆ ಅದು ರುಚಿ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಏನು ಇದು ಯಾಕೆ ಸಂದರ್ಭ ಬಂತು ಅಂದ್ರೆ, ನಿನ್ನೆ ನಾನು ಕೇಳಿದೆ ನಮ್ಮ ಅರವಿಂದ್ ಅವ್ರನ್ನ, ಏನ್ ಸ್ವಾಮಿ ಇದು ಹೇಳ್ತಾ ಇದ್ರು, ಸುಮ್ಮನೆ ಏನು ಇದು ವೇಸ್ಟ್ ಅಲ್ಲ, ಬೇಜಾರಾಗಿ ಏನೋ ಯಾಕೆ ತಿರಿಬೇಕು ನಮ್ಗೆ ಯಾಕೆ ಬೇಕು ಅಂತ. ಅಲ್ಲ ನೋಡಿ, ಯಾರು ಇದನ್ನ ವಿಚಾರ ಮಾಡಲ್ಲ. ಏನೋ ನೋಡಿದಿಲ್ಲ ವಿಚಾರ ಮಾಡ್ಕೊಂಡಲ್ಲ, ಯಾರು ಮಾಡಿ ಎಕ್ಸೆಪ್ಟ್ ಎಲ್ಲೋ ಶೃಂಗೇರಿ ಮಠ ಅಲ್ಲಿ ಇಲ್ಲಿ ವಾಕ್ಯಾರ್ಥ ಮಾಡೋರು ವಿಚಾರ ಮಾಡ್ಕೋತಾರೆ ಅಷ್ಟೇ. ಹೀಗೆ ನಾವು ಇಲ್ಲಿ ಒಂದು ಈ ಸ್ವಾಮಿಗಳ ಒಂದು ಪದ್ಧತಿಯಂತೆ ನಾವು ಇಲ್ಲಿ ಅಧ್ಯಯನ ಮಾಡುವಾಗ ಅವ್ರ ಪದ್ಧತಿ ಏನು, ಅಯ್ಯಯ್ಯೋ ಹಾಗೆಲ್ಲ ಬಿಟ್ಬಿಡೋದಲ್ಲ. ಎಲ್ಲ ಕೂಲಂಕಷವಾಗಿ ನಾವು ಅಧ್ಯಯನ ಮಾಡಬೇಕು, ಪ್ರತಿಯೊಂದನ್ನು ವಿಚಾರವನ್ನು ತೆಗೆದುಕೊಂಡು ಆ ಪ್ರಕಾರ ಮಾಡ್ತಾ ಇದ್ವಿ. ಏನು ತೊಂದರೆ ಇಲ್ಲ. ಎಷ್ಟೋ ವಿಚಾರ ಗೊತ್ತಾಯಿದ್ರು, ಸ್ವಲ್ಪ ನಮ್ಮ ಧೈರ್ಯ ಬಂತು. ಏನು ಸ್ವಲ್ಪ ಅಲ್ಲಿಗೆ ಇವತ್ತು ಈ ಪ್ರಕರಣನ ಮುಕ್ತಾಯ ಮಾಡಿದ್ವಿ. ಯಾಕಂದ್ರೆ ಇನ್ನೂ ಆ ಮೂಲಾವಿದ್ಯಾ ನಿರಾಸ ಅನ್ನೋ ಗ್ರಂಥನೇ ಅದ್ಭುತವಾದ ಒಂದು ಗ್ರಂಥದಲ್ಲಿ ಪ್ರಮಾಣ ವಾಕ್ಯ ಏನು, ಆ ಸೂತ್ರ ಸಮಿತಿಯ ವಾಕ್ಯ, ಪುರಾಣ ವಾಕ್ಯ, ಆತನ ಉಪನಿಷತ್ ವಾಕ್ಯಗಳಂತೂ ಭಗವದ್ಗೀತಾ ಎಲ್ಲವನ್ನು ಉದ್ಧಾರ ಮಾಡಿ ಸ್ವಾಮಿಪಾದರು ಬರೆದಿದ್ದಾರೆ ನೋಡಿ. ಎಲ್ಲರೂ ಹೀಗಿದೆ ಅಂತ ಅಷ್ಟೇ ಹೇಳ್ಬೋದಷ್ಟೆ. ಇಲ್ಲಿ ಇವತ್ತು ಸಾಕು, ಇನ್ನು ಮುಂದುವರ್ಸೋದಿಲ್ಲ. ಇದನ್ನ ಮುಂದಿನ ಬಾರಿಯಿಂದ ಈ ಒಂದು ಪ್ರಾಣಶೇಷ್ಯಾಧಿಕರಣ ಇನ್ನೊಂದು ಸೂತ್ರದ ಮುಂದುವರ್ಸ್ಕೊಂಡು ಹೋಗೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.